ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ MLC ಪುಟ್ಟಣ್ಣ ಅವರು ಲೈನಿಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. 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 ಒಂದು ತುಂಬು ದಾಂಪತ್ಯದ ಜೀವನವನ್ನ ಸುಮಂಗಲಿಯಾಗಿ ಕಳೆದಿದ್ದಾರೆ ಚೆನ್ನಮ್ಮ ಅವರು ಅಂತ ಅಚ್ಚುಕಟ್ಟಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳ್ಬೋದು ಸರ್ ನಾವು. ಹೌದು, ಆ ಕುಟುಂಬಕ್ಕೆ ಲಾಸ್ ಆಗಿದೆ, ಬಟ್ ತುಂಬು ಜೀವನವನ್ನ ದಾಂಪತ್ಯ ಜೀವನ ನಡೆಸಿದ್ದಾರೆ ಅಂತ. ಖಂಡಿತ ಮೇಡಮ್. ಹಿರಿಯ ಜೀವಗಳು ಅವರಿಬ್ರು ಅನ್ಯೋನ್ಯವಾಗಿ ನಮ್ಗಳಿಗೆ ಎಲ್ಲರಿಗೂ ಕೂಡ ಇಂದಿನ ಯುವ ಜನಾಂಗ ಒಂದು ಮಾದರಿಯಾಗಿ ಬದುಕ್ತಂತವ್ರು. ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಕಷ್ಟಕ್ಕೆ ಹೆಗಲ್ ಕೊಟ್ಟು ಬದುಕ್ತಂತ ಹಿರಿಯ ಜೀವಗಳು. ಇವತ್ತು ನನ್ ಈಗ ತಾನೇ ಗೊತ್ತಾಯ್ತು ನನಗೂ ಕೂಡ ಜನ್ನಮ್ಮನವರು ವಿಧಿವಶ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ದುಃಖದ ಸಂಗತಿ. ಅವರ ದೇವೇಗೌಡರಿಗೆ ನಾವು ಹೇಳುವಂತ ಶಕ್ತಿ ಇಲ್ಲ, ಬಟ್ ಆದ್ರೂ ಕೂಡ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಭಗವಂತ ಇದನ್ನ ಮರೆಯುವಂತ ಶಕ್ತಿಯನ್ನ ದೇವರೇ ಕೊಡ್ಬೇಕು, ಶಾಂತಿ ಕೊಡ್ಬೇಕು ಅವ್ರ ಆತ್ಮಕ್ಕೆ, ನಮ್ಮ ಚೆನ್ನಮ್ಮನವ್ರ ಆತ್ಮಕ್ಕೆ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಹೌದು ಮೇಡಮ್. ಈಗ ಅವ್ರ ಬಗ್ಗೆ ಅವರ ಸ್ವಭಾವವನ್ನ ನಾವು ಕೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಸರ್. ಹಿಗ್ಗೋದು ಕುಗ್ಗೋದು ಅವರ ಜಾಯಮಾನದಲ್ಲೇ ಇರಲಿಲ್ಲ. ಪ್ರಧಾನಮಂತ್ರಿಗಳಾದಾಗ್ಲೂ ಚೆನ್ನಮ್ಮರಾಗೇ ಇದ್ರು. ಅದರಿಂದ ಆ ಸ್ಥಾನದಿಂದ ಕೆಳಗಿಳಿದ ಮೇಲೂ ಹಾಗೆ ಆದ್ರು. ಮಗ ಮುಖ್ಯಮಂತ್ರಿ, ಮತ್ತೊಬ್ಬ ಮಗ ಸಚಿವರು, ಮಿನಿಸ್ಟರ್ ಆಗಿದ್ದಂಥವ್ರು, ಮೊಮ್ಮಗ MP. ಅಂದ್ರೆ ಅದೊಂದು ಸ್ಥಾನಗಳು ನೋಡಿ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬೋದು. ಬಟ್ ಯಾವತ್ತೂ ಅವರು ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಳಿಲ್ಲ. ಎಲ್ರೂ ಈಕ್ವಲ್ ಆಗಿ ನೋಡ್ತಾ ಇದ್ರು. ಅಂತಹ ಸ್ವಭಾವ ಚೆನ್ನಮ್ಮ ಅವ್ರದ್ದು ಅಂತ ಕೇಳ್ಪಡ್ತಾ ಇದ್ವಿ. ನಿಮ್ಮ ಮತ್ತು ಅವರ ಆ ಕುಟುಂಬದ ಅವಿನಾಭಾವ ಸಂಬಂಧ ಅಂಡ್ ನಿಮ್ಮನ್ನ ಅವ್ರು ನೋಡ್ಕೊಳ್ತಾ ಇದ್ದಿದ್ದ ರೀತಿ, ಇದ್ರ ಬಗ್ಗೆ ನಮಗೆ ವಿವರಿಸಬಹುದಾ ಸರ್ ಸದ್ಯಕ್ಕೆ? ನಾನು 2000 ಇಸ್ವಿನಲ್ಲಿ ಜನತಾದಳನ ಸೇರಿದೆ ನಾನು. ಸೊ ಅವತ್ತು ನಾವು ಕುಮಾರಸ್ವಾಮಿ ಅವ್ರ ಜೊತೆನಲ್ಲಿ ಮತ್ತೆ ಅವ್ರ ಕುಟುಂಬದ ಜೊತೆ ಅನ್ಯೋನ್ಯವಾಗಿ ಇದ್ದಂತವ್ರು. ಆದ್ರೆ ಚೆನ್ನಮ್ಮನವ್ರ ಬಗ್ಗೆ ಏನ್ ಹೇಳ್ಬೋದು ಅಂತಂದ್ರೆ, ಅವರು ಜಾಸ್ತಿ ರಾಜಕಾರಣದಲ್ಲಿ ತಲೆ ಕೆಡ್ಸ್ಕೊತಾರೆ ಅಂತ ಬೇರೆಯವ್ರು ಅಂದ್ರೂ ಕೂಡ ಅವ್ರದ್ದಾಯ್ತು ಅವ್ರ ಇದಾಯ್ತು ಅಷ್ಟೇ. ದೇವ್ರು, ಅಡುಗೆ ಮನೆ, ದೇವೇಗೌಡ್ರ ಇದು, ಓದೋರು ಬಂದವರು ಚೆನ್ನಾಗಿ ನೋಡ್ಕೊಳ್ಳೋದು ಪ್ರೀತಿ ವಿಶ್ವಾಸದಿಂದ, ಒಂದ್ ರೀತಿ ಅಷ್ಟಕ್ಕೆ ಸೀಮಿತ ಅಂತ ಅನ್ಕೊಳ್ತೀನಿ ನಾವು ನೋಡಿದ ಪ್ರಕಾರ. ಬಟ್ ಆದ್ರೆ ಬೇರೆಯವ್ರು ಹೇಳ್ತಾರೆ ಇಲ್ಲ ರಾಜಕೀಯವಾಗಿ ಅದು ಇದು ಅಂತ ಹೇಳ್ತಾರೆ. ಬಟ್ ನಾವು ನೋಡಿದ ಪ್ರಕಾರ ಯಾವ್ದು ಇರ್ಲಿಲ್ಲ ಅವ್ರಿಗೆ. ಅವ್ರ ಫ್ಯಾಮಿಲಿ ಬಿಟ್ರೆ ಮತ್ತೆ ಓದೋರು ಬಂದವ್ರನ್ನ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ, ಯಾರೇ ಹೆಣ್ಮಕ್ಳು ಹೋದ್ರು ಕೂಡ ಬೇರೆ ಹೆಂಗಸರುಗಳು ಹೋದ್ರು ಕೂಡ ತುಂಬಾ ಚೆನ್ನಾಗಿ ನೋಡತಕ್ಕಂಥದ್ದು, ಅವ್ರ ಮನೆ ಹೆಣ್ಮಕ್ಳ ತರನ್ನೇ ಅವ್ರು ಗೌರವಿಸ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ರು. ನಾವೆಲ್ಲ ನೋಡಿದೀವಿ. ಬಟ್ ಏನು ಅಂತಂದ್ರೆ ನಾವು ಇವತ್ತಿನ ದಿನಕ್ಕೆ ಇಂಥವ್ರೆಲ್ಲ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಹೌದು. ಸೊ ಹಂಗಾಗಿ ಏನು ಹೇಳಲಿಕ್ಕೆ ಆಗೋದಿಲ್ಲ, ಇವತ್ತಿನ ದಿನ ಹೋಲ್ಸ್ಕೊಳಕ್ಕೆ ಆಗಲ್ಲ ನಾವು. ಆ ತರ ವ್ಯಕ್ತಿತ್ವ ಅವ್ರದ್ದು. ಸರ್, ಅನ್ಯೋನ್ಯ ದಂಪತಿ ಅನ್ನೋ ಪದ ಕೇಳಿದಿವಿ, ಅದಕ್ಕೆ ನೇರ ನಿದರ್ಶನ ಈ ದಂಪತಿಗಳನ್ನ ಉದಾಹರಣೆಯಾಗಿ ಕಣ್ಣು ಮುಚ್ಕೊಂಡು ಹೇಳ್ಬೋದು ಸರ್. ನಾನು ಕೇಳ್ಪಡ್ತಾ ಇದ್ದೆ, ಅದೇನೇ ಬ್ಯುಸಿ ಇರಲಿ, ಅವರು ಬೆಂಗಳೂರಿನಲ್ಲಿದ್ರು ಅಥವಾ ರಾಜ್ಯದಲ್ಲಿದ್ರು ಅಂದಾಗ ಬೆಳಗ್ಗೆ ಮತ್ತು ಸಂಜೆ ಹೆಂಡತಿ ಹತ್ರ ರಾಜಕೀಯದ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ರು, ಕುಟುಂಬದ ವಿಚಾರವನ್ನು ವಿತೌಟ್ ಮಿಸ್ 2 ಟೈಮ್ ಕುತ್ಕೊಂಡು ಹೆಂಡತಿ ಹತ್ರ ಚರ್ಚೆ ಮಾಡ್ತಾ ಇದ್ರು ಅವರು ಅಂತ ಕೇಳ್ಪಡ್ತಾ ಇದ್ವಿ. ಅಲ್ಲ ಖಂಡಿತ ಮೇಡಮ್, ಅದ್ ಏನೇ ಆದ್ರೂ ಕೂಡ ನಾನು ಹೇಳ್ದಲ್ಲ, ಅವರ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ಇದೆಯಲ್ಲ, ಯಾರನ್ನೂ ಬಂದವ್ರನ್ನ ಅವರು ತೆಗಳದವ್ರಲ್ಲ, ಎಲ್ಲರನ್ನೂ ಸ್ವೀಕರಿಸಿ ಎಲ್ಲರಿಗೂ ಗೌರವಿಸ್ತಕ್ಕಂತ ರೀತಿಯಲ್ಲಿ ಬರುತ್ತಂತವ್ರು ಚೆನ್ನಮ್ಮನವರು. ಹಂಗಾಗಿ ಈಗ ನಮ್ಮ ವಿಶ್ವದಲ್ಲೂ ಕೂಡ ನಾವು ಅಷ್ಟೇ ಎಷ್ಟು ಹತ್ರದಲ್ಲಿದ್ರು ಕೂಡ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಯಾವತ್ತೂ ಕೂಡ ನಮ್ಮಗಳ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂತ ಒಂದೇ ಒಂದು ರೀತಿಯಲ್ಲಿ ನಮ್ಮನ್ನ ಬೇರೆ ರೀತಿ ಕಂಡವರಲ್ಲ. ಸೊ ಹಾಗಾಗಿ ಇವತ್ತಿನ ದಿನ ನಮ್ಗೆಲ್ಲ ಯುವ ಜನಾಂಗಕ್ಕೆ, ಇವತ್ತಿನ ತಾಂತ್ರಿಕ ಯುಗ ಅಂತ ನಾವೇನ್ ಕರ್ಕೊಂಡಿದೀವಿ, ಎಷ್ಟು ವಿದ್ಯಾವಂತರಾಗಿದೀವಿ ನಾವು, ಸುಶಿಕ್ಷಿತ ಸಮಾಜ ಕಟ್ತಾ ಇದೀವಿ ಅಂತ ಅಂತೀವಿ, ಇವ್ರೆಲ್ಲರಿಗೂ ಮಾದರಿ ಚೆನ್ನಮ್ಮನವರು. ನಿಜ ಸರ್. ಈಗಿನ ದಂಪತಿಗಳಿಗೆ ಚಿಕ್ಕ ಪುಟ್ಟದಕ್ಕೆ ಜಗಳ, ಚಿಕ್ಕ ಪುಟ್ಟದಕ್ಕೆ ಡಿವೋರ್ಸ್, ಅಲ್ಲೋಗು ಹೊಡೆದಾಡು ಬಡ್ದಾಡು, ಇಬ್ರು ಕೂಡ ಬರೀ ಚೆನ್ನಮ್ಮ ಅವ್ರನ್ನ ಪ್ರಸ್ತಾಪ ಮಾಡಿದ್ರೆ ಸಾಕಾಗಲ್ಲ. ಅವರಿಬ್ಬರ ಅನ್ಯೋನ್ಯತೆ ಎಷ್ಟಿತ್ತು ಅನ್ನೋದನ್ನ ಬಹುಶಃ ನಾವು ತಿಳ್ಕೊಬಿಟ್ರೆ ಬದಲಾಯಿಸ್ಕೊಳ್ಳೋದು ತುಂಬಾ ಇದೆಯಾ ಅಂತ ಈಗಿನ ಜನರೇಷನ್ಗೆ. ಅಲ್ಲ ಖಂಡಿತ ದೇವೇಗೌಡರ ರಾಜಕೀಯ, ದೇವೇಗೌಡರು 24/7 ರಾಜಕಾರಣ ಮಾಡಿದವರು, ಅವ್ರ ಜೊತೆಗೆ ಹೆಜ್ಜೆ ಇಟ್ಕೊಂಡ್ ಬಂದಿದಾರಲ್ಲ, ಕರೆಕ್ಟ್. ಅದು ದೊಡ್ಡದಲ್ವಾ? ಇವತ್ತು ದಿನ ನೀವ್ ಹೇಳ್ದಂಗೆ ಸಣ್ಣದಕ್ಕೆಲ್ಲ ಇವಾಗ ಫೇಸ್ಬುಕ್ ಅಲ್ಲಿ ಪರಿಚಯ, ಇದರಲ್ಲಿ ವಾಟ್ಸಪ್ ಅಲ್ಲಿ ಡೈವರ್ಸ್ ತಗೊಳ್ಳೋ ಅಂತ ಯುಗ ಇವತ್ತು ದಿನ. ಕರೆಕ್ಟ್. ಆ ತರ ಆಗ್ಬಿಟ್ಟೈತೆ.
ಬಟ್ ಆದ್ರೆ ಇವರೆಲ್ಲ ತಮ್ಮ ದೇವೇಗೌಡರಿಗೆ ಹೆಜ್ಜೆ ಇಟ್ಟಂತವ್ರು, ಅವರ ಏಳು ಬೀಳಲ್ಲಿ ಜೊತೆಯಾಗಿ ನಿಂತಂತವ್ರು. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ಒಂದು ಹಿರಿಯ ಜೀವ ಮತ್ತೆ ಒಂದು ದಾಂಪತ್ಯದ ಜೀವನವನ್ನ ಹೇಗೆ ನಾವು ನೋಡ್ಬೇಕು, ಹೇಗೆ ನಡ್ಕೋಬೇಕು ಅಂತ ತೋರ್ಸ್ಕೊಟ್ಟಂತವ್ರು ಇವತ್ತು ಅದೊಂದು ಕೊಂಡಿ ಕಳ್ಸಿದೆ ಅಂತೇಳಿ ನನ್ನ ಭಾವನೆ. ನಿಜ. ಎನಿವೆ ಥ್ಯಾಂಕ್ ಯು ಇಷ್ಟೊತ್ತು ಪೆನಸ್ ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ.